ಬೆಳಗ್ಗೆನೇ ಮಳೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಮಳೆ ಬರ್ತಾ ಉಂಟು. ಈಗ ಅಪ್ಪ ಎಷ್ಟಿದ್ರು ಕೂಡ ಉಂಟಲ್ಲ ಕೋಟ್ ಹಾಕ್ಕೊಳ್ಳೋದಿಲ್ಲ. ಇವಾಗ ಶಾಲೆಯಿಂದ ಬರುವಾಗ ಮಳೆಯಲ್ಲಿ ಒದ್ದೆಯಾಗಿ ಬರುವಾಗ ಅಮ್ಮ ಈ ರೆಸಿಪಿ ಮಾಡಿರ್ತಿದ್ರು. ಚಾರ್ಜರಲ್ಲಿ ಆಟಾಡೋದವ. ಲಾಡು ತಂದು ಕೊಟ್ಟೆ, ಉಂಡೆ. ಏನಪ್ಪ ಪಾರಂತೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸನ್ನು ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಲಿಂಕನ್ನು ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ನನ್ನ ವ್ಲಾಗ್ಸನ್ನು ನೋಡ್ಕೊಳ್ಬಹುದು. 31ಕ್ಕೆ ಯಾರ್ದೆಲ್ಲ ಬರ್ತೀನಿ ಉಂಟು ನಿಮಗೆಲ್ಲರಿಗೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಜುಲೈ 31ಕ್ಕೆ ಯಾರ್ದೆಲ್ಲ ಬರ್ತಿದೆ ಅವರಿಗೆ ಈ ಬ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ನಿಮ್ಮದು, ನಿಮ್ಮ ಫ್ಯಾಮಿಲಿಯಲ್ಲಿ ಕಸಿನ್ಸ್ ಇದು, ಮಕ್ಕಳದು, ರಿಲೇಟಿವ್ಸ್ ಅದಾದರೂ ಬರ್ತ್ಡೇ ಇದ್ದರೆ 2 ದಿವಸ ಮುಂಚೆ ಕಮೆಂಟಲ್ಲಿ ಹೆಸರು ಮತ್ತು ತಾರೀಖನ್ನು ಮೆನ್ಷನ್ ಮಾಡಿ ನಾನು ಅದೇ ದಿವಸ ಬೆಳಗ್ಗೆ ವಿಶ್ ಮಾಡ್ತೇನೆ. ಬೆಳಗ್ಗೆನೇ ಮಳೆ. ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗಲೇ ಮಳೆ ಬರ್ತಾ ಉಂಟು. ಈಗ ತನಕ ಇರಲಿಲ್ಲ ಮಳೆ, ಈಗೊಂದು 10 ನಿಮಿಷ ಇದೆ ಶುರುವಾಗಿ. ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯ್ತೀನಿ, ಅವರನ್ನು ಹೊರಗೆ ಕರ್ಕೊಂಡು ಹೋಗಬೇಕು. ಮಳೆದು ನೋಡಬೇಕು ಹೇಗೆ ಅಂತ. ಮಳೆ ಬರ್ತಾ ಇತ್ತಲ್ಲ, ಹಾಗೆ ನಾವು ದನಗಳನ್ನು ಸ್ನಾನ ಮಾಡಿಸುವ ಅಂತ ಹೇಳಿ ಕಾದದ್ದು ಸ್ವಲ್ಪ ಬಿಡಲಿ ಅಂತ. ಸ್ವಲ್ಪ ಬಿಡುವ ಹಾಗೆ ಈಗ ಕರ್ಕೊಂಡು ಬಂದು ಕಟ್ಟಿ ಹಾಕಿ ಸ್ನಾನ ಮಾಡಿಸಿ ಆಯಿತು. ನಾನು ಒಬ್ಳನ್ನು ಸ್ನಾನ ಮಾಡಿಸಿದೆ. ಮಳೆ ಸಾಧಾರಣ ಬರ್ತಾಯಿತ್ತು ಮತ್ತು ನೀರು ಬೀಳ್ತದಲ್ಲ ಅಂತ ಹೇಳಿ ಕೋಟ್ ಹಾಕ್ಕೊಂಡೆ. ಅಪ್ಪ ಈಗ ದೊಡ್ಡವಳನ್ನು ಸ್ನಾನ ಮಾಡಿಸಿದ್ದಾರೆ. ಅವಳನ್ನು ಸ್ನಾನ ಮಾಡಿಸಿ ಆಯಿತು. ಹಾಗೆ ಅಂದರೆ ನಿನ್ನೆ ಸ್ನಾನ ಮಾಡಿಸ್ಲಿಲ್ಲ. ಅವಳದು ಕೊಂಬಿಗೆ ಬಳ್ಳಿ ಹಾಕಿ ಹೇಗೋ ಕರ್ಕೊಂಡು ಬಂದು ಕಟ್ಟಿದ್ದುಂಟು. ಇನ್ನು ಕರ್ಕೊಂಡು ಹೋಗಿ ಆದಮೇಲೆ ಮೇಯ್ಲಿಕ್ಕೆ ಕಟ್ಟಿ ಆದಮೇಲೆ ಕೊಂಬಿದು ಬಳ್ಳಿಯನ್ನು ಬಿಚ್ಚಿಸೋದು ಮತ್ತು ಮೇಯ್ಬೋದು ಅಂತ. ಅವಳಿಗೆ ಒಂದು ಸ್ವಲ್ಪ ಸಹ ಇಷ್ಟ ಇಲ್ಲ ಕೊಂಬಿಗೆ ಬಳ್ಳಿ ಹಾಕೋದ್ರಿಂದ. ವಿಚಿತ್ರವಾಗಿ ಆಡ್ತಾಳೆ. ಅದಕ್ಕೆ ಈಗ ಕರ್ಕೊಂಡು ಬರುವಾಗಲೇ ಎಲ್ಲೆಲ್ಲಿ ಓಡಲಿಕ್ಕೆ ನೋಡಿದ್ಲು. ಮತ್ತು ಈಗ ಕಟ್ಟಿ ಹಾಕಿ ಆಯಿತು ಸ್ನಾನ ಮಾಡಿಸ್ಲಿಕ್ಕೆ. ಹೊರಗೆ ಕರ್ಕೊಂಡು ಹೋಗಿ ಆದಮೇಲೆ ಅವಳದು ಕೊಂಬಲ್ಲಿರೋ ಬಳ್ಳಿ ತೆಗೆದು ಕುತ್ತಿಗೆದು ಮಾತ್ರ ಕಟ್ಟೋದು ಮೇಯ್ಲಿಕ್ಕೆ. ಹಾಗೆ ಮತ್ತು ನಾನು ನಿನ್ನೆ ಸ್ಕೂಟಿ ಹಾಳಾಗಿದೆ ಅಂತ ಹೇಳಿದ್ದೆಲ್ಲ, ಅದು ಸರಿಯಾಗಲಿಲ್ಲ ಆಯಿತಾ. ಇವತ್ತು ಸರಿಯಾಗ್ಬೋದು ಕಾಣ್ತದೆ. ಅವರು ಮೆಕ್ಯಾನಿಕ್ಕಿಗೆಲ್ಲ ಕಾಲ್ ಮಾಡಿದ್ದಾರೆ. ಅದರೊಳಗಿರೋದು ಯಾವುದೆಲ್ಲ ಐಟಮ್ಸ್ ಬೇಕು ಪಾರ್ಟ್ಸ್ ಅದನ್ನು ತಗೊಂಡು ಬಂದಿದ್ದಾರೆ. ಅದನ್ನು ಅಲ್ಲಿ ಕೊಟ್ಟು ಮೆಕ್ಯಾನಿಕ್ ಹತ್ರ ರಿಪೇರಿ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಸಂಜೆ ನಾನು ಹೋಗಿ ತಗೊಂಡು ಬರಬೇಕಷ್ಟೇ. ಇವರು ಆಫೀಸಿಂದ ಬಂದು ನನ್ನನ್ನು ಆಫೀಸಿಂದ ಇಲ್ಲಿಗೆ ಬಂದು ನನ್ನನ್ನು ಕರ್ಕೊಂಡೋಗಿ ಅವ್ರ ಬೈಕಲ್ಲಿ ಬರೋದು, ನಾನು ಸ್ಕೂಟಿಯಲ್ಲಿ ಬರೋದು, ಹಾಗೆ ಮಾಡಬೇಕಷ್ಟೇ. ಮತ್ತು ನೋಡುವ ಹೇಗಾಗ್ತದೆ ಅಂತ. ಮಳೆ ಉಂಟಾ ಆಚೆಯಿಂದ ಬರಲಿಕ್ಕೆ ಹೇಗಾಗ್ತಂತ ಗೊತ್ತಿಲ್ಲ. ಸುಮಾರು ದೂರ ಇಲ್ಲ, ಇಲ್ಲಿಂದ ಒಂದು 6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಅಪ್ಪ ಎಷ್ಟಿದ್ರು ಕೂಡ ಉಂಟಲ್ಲ ಕೋಟ್ ಹಾಕ್ಕೊಳ್ಳೋದಿಲ್ಲ. ಇದು ಮುಂಚಿನವ್ರದ್ದೊಂದು ಅಭ್ಯಾಸ ನೋಡಿ, ಹೀಗೆ ಪ್ಲಾಸ್ಟಿಕ್ ಕಟ್ಟಿಕೊಳ್ಳೋದು. ಈ ಪ್ಲಾಸ್ಟಿಕ್ ಕಟ್ಟಿಕೊಳ್ಳೋದ್ರಿಂದ ಬೆನ್ನು ಚಂಡಿ ಆಗೋದಿಲ್ಲ, ಮಾತ್ರ ಎದುರು ಇಡೀ ಒದ್ದೆ ಆಗ್ತದೆ ಆಯಿತಾ. ಅಪ್ಪನಿಗಾದರೂ ಕೂಡ ಅದೇ ಹಾಕ್ಕೊಳ್ಬೇಕು ಅಂತ. ಅವರನ್ನು ಕರ್ಕೊಂಡು ಬಂದು ಹೊರಗೆ ಕಟ್ಟಿದ್ದು ಮೇಯ್ಲಿಕ್ಕೆ. ಅವಳಲ್ಲಿದ್ದಾಳೆ. ಹುಲ್ಲಲ್ಲ, ಸೊಪ್ಪಲ್ಲಿ ಕಟ್ಟಿದೆ. ಸೊಪ್ಪು ಸುಮಾರು ಉಂಟಿಲ್ಲಿ ಸುತ್ತ. ಈಗ ಇನ್ನು ಮಳೆಗಾಲ ಅಲ್ಲ. ಕೂರ ಹೋಗುವನಾ? ಕೂರ ಹೋಗುವೇನು? ತೋಟ ಕ್ಲೀನ್ ಮಾಡ್ತಿದ್ದೇನಲ್ಲ, ಇದು ದಾರಿ ಆಯಿತಾ ಕೆಳಗೆ ತೋಟಕ್ಕೆ ಹೋಗುವಂಥದ್ದು. ಈಚೆ ಸೈಡ್ ಪೂರ್ತಿ ಕ್ಲೀನಾಗಿದೆ. ಹೀಗಾಗಿ ಇದು ಕೂಡ ಕಂಪ್ಲೀಟಾಗಿ ಆಗಿದೆ ಆಯಿತಾ. ಈಗ ನಾನು ಕೊನೆಯ ಭಾಗದಲ್ಲಿ ಇದ್ದೇನೆ, ಕ್ಲೀನ್ ಮಾಡ್ತಿದ್ದೇನೆ. ಮಳೆ ಬಂದರೆ ಅಂತ ಹೇಳಿ ನನ್ನ ಕೋಟು ಕೂಡ ತಂದು ಇಟ್ಕೊಂಡಿದ್ದೀನಿ. ಈಗ ಒಂದ್ಸಲ ಹೋಗಿ ಸ್ವಲ್ಪ ಹುಲ್ಲು ಹಿಡಿದು ದನಗಳ ಹತ್ರ ಹೋಗಿ ಬಂದದ್ದು. ಇನ್ನು ನಾನು ಇಷ್ಟಾಗಿ ಕಂಪ್ಲೀಟ್ ಆದರೆ ನೋಡಿ, ಅಲ್ಲಿಂದಷ್ಟು ಕಂಪ್ಲೀಟ್ ಆದರೆ ಕ್ಲಿಯರ್ ಆಗ್ತದೆ.
ಎಂತ ಗೊರಕೆ ಹೊಡಿತಿದ್ದಾನೆ ಇವ, ಹಗಲಲ್ಲಿ ಗೊರಕೆ ಹೊಡಿತಿದ್ದೀಯಲ್ಲೋ ಕೂರ. ಈ ನಮ್ಮನೆ ಗೊರಕೆ ಹೊಡೆದ್ರೆ ಯಾರು ಕಾಯೋದು ಮನೆ? ನನಗೆ ಕೇಳ್ತಾ ಉಂಟಲ್ಲಿ ನೀನು ಗೊರಕೆ ಹೊಡೆಯೋದು. ನಾನು ಹುಲ್ಲಿಗೆ ಹೋಗಿದ್ದೆ ಆಯಿತಾ, ಹೋಗುವಾಗ ಅಂತ ಮಳೆ ಅಂತಿರಲಿಲ್ಲ, ಇಲ್ಲ, ಸಣ್ಣ ಬಿಸಿಲಿತ್ತು. ಹಾಗೆ ನಾನು ಫೋನೆಲ್ಲ ತಗೊಂಡು ಹೋಗಲಿಲ್ಲ, ಹೇಗೂ ಹುಲ್ಲಿದ್ದ ಹಿರಿದು ಮತ್ತೆ ವ್ಲಾಗ್ ಮಾಡೋದು ಬೇಡ ಅಂತ. ಶಮ್ಮು ಕೂಡ ಬಂದಿದ್ದ. ಹುಲ್ಲು ಸ್ವಲ್ಪ ಹಿರಿದಾಗೋಷ್ಟರಲ್ಲಿ ಮಳೆ ಹನಿಲಿಕ್ಕೆ ಶುರು ಆಯ್ತು ಅಷ್ಟೇ. ನಾನು ಅಂದ್ಕೊಂಡೆ ಜೋರು ಬರಲಿಕ್ಕಿಲ್ಲ ಅಂತ. ನಾನು ತೋಟದ ಎಂಡಿಂದ ಇಲ್ಲಿಗೆ ಬರುವಷ್ಟರಲ್ಲಿ ಒದ್ದೆಯಾಗಿ ಹೋಗಿದ್ದೇನೆ, ಅಷ್ಟು ಜೋರು ಮಳೆ ಸಡನ್ ಬಂದದ್ದು. ಇಲ್ಲಾಂದರೆ ಯಾವಾಗಲೂ ನನ್ನ ಹತ್ರ ರೈನ್ ಕೋಟ್ ಇರ್ತದೆ ಆಯಿತಾ, ನಾನು ಕೋಟ್ ಇಟ್ಕೊಂಡು ಹೋಗಿದ್ದೇನೆ. ಕೋಟ್ ಇಟ್ಕೊಂಡು ಹೋದ ದಿವಸ ಮಳೆ ಬರೋದಿಲ್ಲ, ಇಟ್ಕೊಂಡು ಹೋಗಿ ಇಲ್ಲ ಅಂದರೆ ಹೀಗೆ ಒದ್ದೆ ಇಟ್ಕೊಳ್ಳಿ ಎಲ್ಲ ಸೋರ್ತುಂಟು. ಹುಲ್ಲೊತ್ಕೊಂಡು ಬಂದು ಇಲ್ಲೆಲ್ಲ ಒದ್ದೇನೆ. ಇನ್ನು ಇದು ಚೇಂಜ್ ಮಾಡಬೇಕಷ್ಟೇ, ಎಲ್ಲ ಒದ್ದೆಯಾಗಿ ಹೋಗಿದೆ ಮಳೆಗೆ. ಹಾಗೆ ದಿವಸದಲ್ಲಿ ಒಂದು 3-4 ಮಳೆ ಬಂದಿದೆ, ಅದರಲ್ಲಿ ಜೋರು ಮಳೆ ಈಗ ಸಂಜೆ ಬಂದದ್ದು. ಅಪ್ಪ ಹುಲ್ಲು ಹೊರಿಸಲಿಕ್ಕೆ ಬಂದು ಹೇಳ್ತಿದ್ದಾರೆ, ಹೊತ್ತು ಮುಳುಗಿದ್ದಕ್ಕಿಂತ ಮುಂಚೆ ನಿಮಗೆ ಹುಲ್ಲು ಮಾಡಿ ಮುಗಿಸ್ಲಿಕ್ಕೆ ಆಗುದಿಲ್ಲ ಮಧ್ಯಾಹ್ನದೊಳಗೆ ಅಂತ ಅವರೇ ಹೇಳ್ತಾರೆ. ತೋಟ ಕ್ಲೀನಿಂಗ್ ಆಗಬೇಕು ಅಂತ. ನಾನು ತೋಟ ಕ್ಲೀನಿಂಗ್ ಮಾಡ್ಲಿಕ್ಕೆ ಹೋದರೆ ಹುಲ್ಲು ಸಿಗುದಿಲ್ಲ ಆಯಿತಾ, ಅದು ಒಳ್ಳೆ ಹುಲ್ಲು ಇರುವುದಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನ ಮೇಲಿಂದ ಹುಲ್ಲು ಇರಲಿಕ್ಕೆ ನೋಡೋದು. ಈ ಮಳೆಯಿಂದಾಗಿ ಇವತ್ತು ಹುಲ್ಲು ಸಹ ಸ್ವಲ್ಪ ಕಡಿಮೆ ಆಯಿತು ತಂದದ್ದು. ಬೈ ಹುಲ್ಲೆಲ್ಲ ಎಷ್ಟು ಮಾಡಬೇಕಷ್ಟೇ. ಇವತ್ತು ದನಗಳಿಗೆ ಅಷ್ಟು ಜೋರು ಮಳೆ, ಎಷ್ಟು ಜೋರು ಮಳೆ ಅಂದರೆ ಅಂಗಳ ಎಲ್ಲ ಕೆರೆ ಆಗಿದೆ. ಅಪ್ಪ ನೋಡಿ ಬಿಡಿಸ್ತಾ ಇದ್ದಾರೆ. ಇಟ್ಕೊಳ್ಳಿ, 1/2 hour ಆಯಿತು ಮಳೆ, ಸೇಮ್ ಇದೇ ಇದರಲ್ಲೇ ಬರ್ತಾ ಉಂಟು. ನಾನೀಗ ಮಳೆಯಲ್ಲಿ ಒದ್ದೆಗೆ ಬಂದಿದ್ದೇನಲ್ಲ, ಹಾಗೆ ನನಗೊಂದು ರೆಸಿಪಿ ಮಾಡುವ ಅಂತ ಅಂದ್ಕೊಂಡೆ. ನಾವು ಮುಂಚೆ ಚಿಕ್ಕ ಇರುವಾಗ ಶಾಲೆಯಿಂದ ಬರುವಾಗ ಮಳೆಯಲ್ಲಿ ಒದ್ದೆಗೆ ಬರುವಾಗ ಅಮ್ಮ ಈ ರೆಸಿಪಿ ಮಾಡಿರ್ತಿದ್ರು. ನಮಗೆ ಅದು ತಿನ್ನಲಿಕ್ಕೆ ಏನೋ ಒಂಥರ ಖುಷಿ ಆಯಿತಾ. ಅದರದ್ದು ಪರಿಮಳ ನಮಗೆ ಅಂಗಳಕ್ಕೆ ತಲುಪುವಾಗೆ ಗೊತ್ತಾಗ್ತಿತ್ತು, ಅಮ್ಮ ಇದನ್ನು ಮಾಡಿಟ್ಟಿದ್ದಾರೆ ಇವತ್ತು ಅಂತ. ಮತ್ತೊಂದು, ಮೊದಲೆಲ್ಲ ನಮಗೆ ತಿನ್ನಲಿಕ್ಕೆ ತಿಂಡಿ ಇರ್ತಿರ್ಲಿಲ್ಲ. ಇವಾಗೆಲ್ಲ ರಸ್ಕ್, ಬಿಸ್ಕೆಟ್ ಅದು ಇದು ಅಂತೆಲ್ಲ ಇರ್ತಿತ್ತಲ್ಲ. ಮೊದಲು ನಮಗೆ ತಿಂಡಿ ಅಂತ ಇರ್ತಿರಲಿಲ್ಲ. ಒಂದಾದರೆ ಬೆಳಿಗ್ಗೆದು ತಿಂಡಿ ನಾವು ಸಂಜೆಗೆ ಶಾಲೆಯಿಂದ ಬಂದಾದ್ಮೇಲೆ ತಿನ್ನಬೇಕಿತ್ತು, ಇಲ್ಲಾಂದರೆ ಗಂಜಿ ಊಟ. ಸೊ ಹಾಗಾಗಿ ನಮಗೆ ಅರ್ಜೆಂಟಿಗೆ ಅಮ್ಮ ತಿಂಡಿ ಏನಾದರೂ ಮಾಡಿಕೊಡು, ಹಸಿವಾಗ್ತದೆ, ಸಿಹಿ ತಿನ್ನಬೇಕು ಅಂತ ಅನಿಸಿತು ಅಂತ ಹೇಳಿದರೆ ಈ ರೆಸಿಪಿ ಮಾಡ್ತಿದ್ದದ್ದು ಆಯಿತಾ. ಈಸಿ, ಅಕ್ಕಿ, ಬೆಲ್ಲ, ತೆಂಗಿನ ತುರಿಯಿಂದ ಮಾಡುವಂಥದ್ದು. ಅಕ್ಕಿ ಇರ್ತದಲ್ಲ, ಕುಚ್ಚುಲಕ್ಕಿ, ನಮ್ಮ ಈಚೆ ಭಾಗದಲ್ಲಿ ಎಲ್ಲ ನಾವು ಕುಚ್ಚುಲಕ್ಕಿಯನ್ನೇ ಉಪಯೋಗ ಮಾಡೋದು ಊಟಕ್ಕೆ. ಹಾಗಾಗಿ ಅದರದ್ದೇ ಒಂದು ರೆಸಿಪಿ ಮಾಡಿಕೊಡ್ತಾಯಿದ್ರು ಅಮ್ಮ ನಮಗೆ. ಅದು ಸಹ ಕಲ್ಲಲ್ಲೇ ಕಡ್ದು ಮಾಡಿಕೊಡ್ತಿದ್ರು. ಹಾಗಾಗಿ ಅದನ್ನೀಗ ಮಾಡುವ ಅಂತ ಅಂದ್ಕೊಂಡೆ. ನೀವೆಲ್ಲರೂ ಸಹ ಮಾಡಿದ್ದೀರಾ ಅಂತ ಹೇಳಿ. ಈಗ ಮಕ್ಕಳಿಗೆ ಸಿಹಿ ತಿನ್ನಬೇಕು ಅಂತ ಅನಿಸಿದರೆ, ನಿಮಗೆ ಈಸಿಯಾಗಿ ಮಾಡಬೇಕು ಅಂತ ಅನಿಸಿದರೆ ಇದನ್ನು ಮಾಡಿಕೊಡ್ಬೋದು. ನೀವು ಕೂಡ ಮಾಡಿ ತಿನ್ಬೋದು, ತುಂಬ ರುಚಿ ಅನ್ನಿಸ್ತದೆ. ಹಾಗೆ ಮಾಡುವ ಬನ್ನಿ. ಅದರಲ್ಲೆಲ್ಲ ನಾವು ಶಾಲೆಯಿಂದ ಬರುವಾಗ ಅಮ್ಮ ಅಕ್ಕಿದೊಂದು ಉಂಡೆ ಮಾಡ್ತಿದ್ರು ಆಯಿತಾ. ಅಂದರೆ ಎಂತ ತಿನ್ನಲಿಕ್ಕಿಲ್ಲ ಅಂತ ಹೇಳಿದರೆ ಹೀಗೆ ಮಾಡೋದು, ಅಕ್ಕಿ, ಬೆಲ್ಲ, ತೆಂಗಿನ ತುರಿಯನ್ನು ಉಪಯೋಗ ಮಾಡಿ ಮಾಡುವಂಥದ್ದು. ಸಾಮಾನ್ಯವಾಗಿ ಆಷಾಢದಲ್ಲಿ ಎಲ್ಲ ಕಡೆ ಸಹ ಮಾಡ್ತಾರೆ ಇದನ್ನು. ಈಚೆ ಕಡೆ ನನ್ನೇರಿ ಅಂತ ಕೂಡ ಹೇಳ್ತಾರೆ. ನನ್ನ ಅಪ್ಪನಿಗೆ ಇದು ಮಾಡೋದು ಇಷ್ಟ ಇಲ್ಲ ಆಯಿತಾ. ಆದರೂ ಅಪ್ಪನಿಗೆ ಗೊತ್ತಿಲ್ಲದಾಗೆ ನಮಗೆ ಮಾಡಿಡ್ತಾಯಿದ್ರು ತಿನ್ನಲಿಕ್ಕೆ. ಈಗದ ಹಾಗೆ ಮಿಕ್ಸಿ ಎಲ್ಲ ಇರಲಿಲ್ಲ, ಅವರು ಇದನ್ನು ಕಲ್ಲಲ್ಲಿ ಕಡ್ದು ಪುಡಿ ಮಾಡ್ತಾಯಿದ್ರು ಆಯಿತಾ. ಸೊ ಇವಾಗ ಮಾಡುವ ಅಂತ ಅನಿಸಿದ್ದು ನನಗೆ ಸಹ. ಮಳೆ ಬಂದು ತಿನ್ನಲಿಕ್ಕೆ ಎಂತ ಇಲ್ಲ ಅಂತ ಆಗುವಾಗ ಸಮ್ಟೈಮ್ಸ್ ನಾನು ಇದನ್ನು ಮಾಡ್ಕೊಳ್ತೇನೆ. ಇದಕ್ಕೆ ಕುಚ್ಚಲಕ್ಕಿ ಆಗಬೇಕು, ಆದರೆ ಮಾತ್ರ ಒಳ್ಳೆಯದಾಗೋದು. ಕುಚ್ಚಲಕ್ಕಿಯೇ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಇದರದ್ದು. ಯಾರೆಲ್ಲ ಮಾಡಿದ್ದೀರಾ ಅಂತ ನನಗೆ ಹೇಳಿ ಕಮೆಂಟಲ್ಲಿ ಆಯಿತಾ. ಚೆಂದ ಹುರ್ಕೊಳ್ಬೇಕು. ಅಕ್ಕಿ ಉಂಟಲ್ಲ, ಅದು ಹುರಿದು ಹುರಿ ಅಕ್ಕಿಯ ಥರ ಆಗಬೇಕು. ಪ್ರತಿಯೊಂದು ಅಕ್ಕಿ ಕೂಡ ಆಗಬೇಕು, ಇಲ್ಲಾಂದರೆ ಅದು ನಮಗೆ ಬಾಯಲ್ಲಿ ಕಡಿಲಿಕ್ಕೆ ಸಿಗ್ತದೆ. ಅದಕ್ಕೆ ಚೆಂದ ಹುರ್ಕೊಳ್ಬೇಕು ನೋಡಿ. ಕುಚ್ಚಲಕ್ಕಿ ಹೀಗೆ ಆಗಬೇಕು ಹುರಿದು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಎಲ್ಲ ಹಾಕ್ಕೊಂಡಿದ್ದೇನೆ ಸಿಹಿಗೆ ಬೇಕಾದಷ್ಟು. ಆಮೇಲೆ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ಬೇಕು. ತೆಂಗಿನ ತುರಿ ಕೂಡ ಹಾಕ್ಕೊಂಡಿದ್ದೇನೆ. ಸಕ್ಕರೆ ಸಾಕಾಗಲಿಲ್ಲದ್ರೆ ಅಂತ ಹೇಳಿ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಇನ್ನು ಕೆಲವರೆಲ್ಲ ಇದಕ್ಕೆ ಬಾದಾಮಿಯನ್ನು ಹುರಿದು ಹಾಕ್ತಾರೆ, ಮತ್ತು ನೆಲಕಡಲೆ, ಆಮೇಲೆ ಬಿಳಿ ಎಳ್ಳು, ಕಪ್ಪು ಎಳ್ಳು ಇದನ್ನೆಲ್ಲ ಹುರಿದು ಹಾಕ್ತಾರೆ. ನಂಗೆ ಅದೆಲ್ಲ ಆ್ಯಡ್ ಮಾಡಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇಷ್ಟನ್ನು ಮಾತ್ರ ಹಾಕಿ ಪುಡಿ ಮಾಡುವ. ಈಗ ಇದನ್ನು ಚೆಂದ ಮಾಡಿ, ಚೆಂದ ಪುಡಿ ಆಯಿತು. ಈಗ ಇದನ್ನು ಉಂಡೆ ಕಟ್ಟಿ ನಮಗೆ ಬೇಕಾದ ಶೇಪಲ್ಲಿ ಇಟ್ಕೊಳ್ಬಹುದು. ಕೆಲವರೆಲ್ಲ ಹೀಗೆ ಪೌಡ್ರನ್ನೇ ತಿಂತಾರೆ ಸ್ಪೂನ್ ಹಾಕಿ. ನಮ್ಮ ಕ್ಲಾಸಲ್ಲೆಲ್ಲ ಕೆಲವರೆಲ್ಲ ಮುಂಚೆ ತಗೊಂಡು ಬರ್ತಿದ್ರು ಟಿಫಿನಿಗೆ ಹಾಕಿ. ಇದನ್ನು ತಿನ್ನಲಿಕ್ಕೆ ಸಹ ತಗೊಂಡು ಬರ್ತಾಯಿದ್ರು. ಹಾಗೆ ನಿಮಗೆ ಇದರದ್ದು ಎಂಥವ್ರು ಮೆಮೊರೀಸ್ ಇದ್ದರೆ ಹೇಳಿ ನನಗೆ ಕಮೆಂಟಲ್ಲಿ ಆಯಿತಾ.
ನೋಡಿ ಅಕ್ಕಿದು ಉಂಡೆ ರೆಡಿ ಆಯಿತು. ನಾನು ಅರ್ಧ ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಮತ್ತು ಅರ್ಧ ತೆಂಗಿನಕಾಯಿಯಲ್ಲಿ ಅರ್ಧ ಹಾಕಿದ್ದು, ಅಂದರೆ ಒಂದು ಭಾಗದ ಅರ್ಧ ಹಾಕಿದ್ದು. ಆಮೇಲೆ ಸ್ವಲ್ಪ ಒಂದು ಅಚ್ಚು ಬೆಲ್ಲ ಹಾಕಿದ್ದು, ನಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟೇ. ಇದನ್ನು ನಾನು ಆರಾಮ್ಸೆ 3-4 ದಿವಸಕ್ಕೆ ತಿನ್ಬೋದು. ಇದನ್ನು ಜಾಸ್ತಿ ತಿನ್ನುವ ಹಾಗಿಲ್ಲ ಅಂತೆ, ಅಪ್ಪ ಹೇಳಿದರು. ಈಗ ಜಾಸ್ತಿ ತಿಂದರೆ ಲೂಸ್ ಮೋಷನ್ ಆಗ್ತದಂತೆ, ಹಾಗಾಗಿ ಚಿಕ್ಕ ಇರುವಾಗ ನಮಗೆ ಅಪ್ಪ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳಿದರು. ನೋಡಿ, ಇದರದೊಂದು ಪರಿಮಳವೇ ಬೇರೆ ಆಯಿತಾ, ಬಾಯಿಗೆ ತಿಂದಾಗುವಷ್ಟರಲ್ಲಿ ಅದರದೊಂದು ರುಚಿಯೇ ಬೇರೆ. ಯಾರೆಲ್ಲ ತಿಂದಿದ್ದೀರಾ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ರಾಜೇಶ್ವರಿ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಸಿಸ್ಟರ್ ಪೂರ್ಣಿಮಾ ಅವರ ಬರ್ತ್ಡೇ ಅಂತ. ಪೂರ್ಣಿಮಾ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಭಾರತಿ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ಹಸ್ಬೆಂಡ್ ಪರಮೇಶ್ವರ ಅವರ ಬರ್ತ್ಡೇ ಅಂತ. ಪರಮೇಶ್ವರ ಅವರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಅಡಿ ಇವತ್ತು ಹುಲ್ಲಿಗೆ ಬರಲಿಲ್ಲ ಆಯಿತಾ, ಇವತ್ತು ಮಳೆ ಅಲ್ಲ, ಮತ್ತು ನಾನು ಸಹ ಕರ್ಕೊಂಡು ಹೋಗಲಿಲ್ಲ, ಬಾಕಿ ಆಗ್ತಾರೆ ಅಂತ. ನೋಡಿ, ಇಲ್ಲಿದ್ದಾನೆ ನಮ್ಮ ಕ್ಯೂಟು ಪಡಿ. ಎಂತ ಇದು, ಎಂತ ಪಡಿ ಇದು? ಚಾರ್ಜರಲ್ಲಿ ಆಟಾಡೋದವ ಗುಂಡಣ್ಣ. ಚಹಾ ಮಾಡಿದ್ದಾನೆ. ಅಪ್ಪನಿಗೆ ಲಾಡು ತಂದು ಕೊಟ್ಟೆ, ಉಂಡೆ. ಏನಪ್ಪ ಪಾರಂತೆ. ಇದು ಚಹಾಕ್ಕೆ ಸಂಜೆಗೆ. ನಮ್ಮ ಮನೆಯಲ್ಲಿ ಕಣ್ಣ ಚಹಾ ಯಾಕೆ ಕುಡಿದು ಅಂದರೆ, ಈಗ ಒಂದು ಹಾಲಿಲ್ಲ ನಮ್ಮ ಮನೆ, 2 ದನಗಳು ಕರು ಹಾಕಬೇಕಷ್ಟೇ, ನೆಕ್ಸ್ಟ್ ತಿಂಗಳಲ್ಲಿ ಕರು ಹಾಕ್ತದೆ. ಮತ್ತು ಇದು ಮುಂಚೆನೂ ಕೂಡ ನಮ್ಮ ಮನೆಯಲ್ಲಿ ಅಭ್ಯಾಸ ಆಯಿತಾ. ಕಣ್ಣ ಚಹಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದು. ಮತ್ತೇನೆಂದರೆ, ಅಪ್ಪನಿಗೆ ಚಹಾದಲ್ಲಿ ಹಾಲು ಹಾಕಿ ಕುಡಿದ್ರೆ ಅವರಿಗೆ ಕಫ ಆದಾಗೆ ಆಗ್ತದೆ. ಅದಕ್ಕೋಸ್ಕರ ಅವರು ಮುಂಚೆಂದು ಕೂಡ ಕಣ್ಣ ಚಹಾವೇ. ನಮ್ಮ ಊರಲ್ಲಿ ಯಾರಲ್ಲಿಗೆ ಹೋದರೆ ಸಹ ಅವ್ರು ಬಂದ ನೆಂಟರಿಗೆ ಅಷ್ಟೇ ಹಾಲಾಕಿ ಚಹಾ ಮಾಡೋದು. ಅವರೆಲ್ಲರೂ ಕೂಡ, ನಮ್ಮ ಮನೆಯವರೆಲ್ಲರೂ ಕೂಡ ಕಣ್ಣ ಚಹಾವೇ ಕುಡಿಯೋದು. ಸೊ ಅಪ್ಪ ಟಿ ವಿ ನೋಡ್ತಾ ಚಹಾ ಕುಡಿತಿದ್ದಾರೆ.